ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಲೈಫ್. ಇವತ್ತು ಬ್ಲಾಗ್ ಮಾಡೋಣ ಅಂತ ಶುರು ಮಾಡಿದೀನಿ. ಇವಾಗ ಸಂಜೆ ಆಲ್ಮೋಸ್ಟ್ 6 ಗಂಟೆ ಆಗ್ತಿದೆ. ನಾವು ಹೋಗ್ತಿರೋ ಜಾಗ ಇಟ್ ಈಸ್ ವೆರಿ 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 ಸ್ಪೆಷಲ್ ಫಾರ್ ಶೌರ್ಯ, ಬಿಕಾಸ್ ಅವ್ನ್ ಅದನ್ನ 1 ಮಂತ್ ಇಂದ ಕೇಳ್ತಿದ್ದ ಅಲ್ಲಿ ಹೋಗೋಣ ಅಂತ. ಅವ್ನ ಕೈ ಫ್ರಾಕ್ಚರ್ ಆಗಿದ್ದ ರೀಸನ್ ಇಂದ ವಿ ಡಿಡ್ ನಾಟ್ ಡಿಸೈಡ್ ಟು ಗೋ ದೇ, ಬಿಕಾಸ್ ಅವ್ನ ಕೈಗೆ ಅಷ್ಟು ಸೇಫ್ ಅಲ್ಲ ಅದು ಅಂತ. ನಾವ್ ಎಲ್ಲಿಗೆ ಹೋಗ್ತಿದೀವಿ, ಯಾಕೆ ಹೋಗ್ತಾ ಇದೀವಿ, ಇದು ಶೌರ್ಯ ಯಾಕೆ ಕೇಳ್ತಾ ಇದ್ದ, ಯಾವ ಜಾಗ ಅದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ತುಂಬಾ ಜನ ನೋಡ್ತಿದ್ದೀರಾ ವಿಡಿಯೋಸ್ನ, ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಮಕ್ಕಳೆಲ್ಲ ಎದ್ದೊಳ್ತಾ ಇದ್ರು. ಸೊ ಶೌರ್ಯ ಫಸ್ಟ್ ಎದ್ದಿದ್ದ. ಸೊ ಅವ್ನು ಎದ್ದೊಳ್ಬೇಕಾದ್ರೆ ಅವನಿಗೋಸ್ಕರ ಹಾಲೆಲ್ಲ ಬಿಸಿ ಮಾಡಿ ಇಟ್ಟಿದ್ದೆ. ಅವನಿಗೆ ಆಚೆ ಹೋಗ್ತಿದ್ದೀವಿ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನೋ ರೀಸನ್ನಿಂದ ಬರೀ ಹಾಲೊಂದು ಕೊಟ್ಟಿದ್ದೆ. ಇಲ್ಲಾಂದರೆ ಮನ್ನ ಹೆಲ್ತ್ ಮಿಕ್ಸ್ ಗಂಜಿ ಮಾಡಿ ಕೊಡ್ತೀನಿ ಅವನಿಗೆ. ಅವ್ನ ಪಾಪ ರೆಡಿ ಆಗೋ ಹೋಗೋಣ, ನಿನ್ನ ಫೇವ್ರೆಟ್ ಪ್ಲೇಸ್ ಅಂದಿದ ತಕ್ಷಣ ನಿದ್ದೆ ಕಣ್ಣಲ್ಲೇ ಎದ್ದು ಕೂತ್ಕೊಂಡು ಬಟ್ಟೆ ಎಲ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಸೊ ಅವನು ಹೆಂಗೋ ಕುಡಿಯೋದಕ್ಕೆ 15 to 20 ಮಿನಿಟ್ಸ್ ಅದು ಆಗೇ ಆಗುತ್ತೆ. ಬೈ ದಟ್ ಟೈಮ್ ನಾನೇನು ಮಾಡ್ತೀನಿ, ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ. ಬ್ಯಾಗಲ್ಲಿ ಏನಿಲ್ಲ, ಬೇಸಿಕ್ ಲೈಕ್ ರಾದಿನ ಡಯಪರ್ ಇರ್ಬೋದು, ವೈಪ್ಸ್ ಇರ್ಬೋದು, ಆ್ಯಂಡ್ ಬಿಸಿನೀರು. ಒಂದರಲ್ಲಿ ಫುಲ್ಲು ಹಾಟ್ ವಾಟರ್ ಇಟ್ಟಿರ್ತೀನಿ, ಇನ್ನೊಂದು ಸಿಪ್ಪರಲ್ಲಿ ಲೈಕ್ ವಾರ್ಮ್ ವಾಟರ್ ಇಟ್ಟಿರ್ತೀನಿ. ಸೊ ಮಕ್ಕಳಿಗೆ ಇನ್ ಕೇಸ್ ಬೇಕು ಅಂದಾಗ ಅದು ಕೊಡ್ತೀನಿ. ಆಚೆ ನೀರು ನಾನು ಪ್ರಿಫರ್ ಮಾಡಲ್ಲ ಅವ್ರಿಗೆ. ಆ್ಯಂಡ್ ಇದು ನಮ್ಮ 4 ಜನದ ಔಟ್ಫಿಟ್. ಇಟ್ ವಾಸ್ ಲೈಕ್ ವೆರಿ ಕ್ಯಾಶುಯಲ್, ಕಂಫರ್ಟಬಲ್, ಸೊ ದಟ್ ಇವಾಗ ಮಕ್ಕಳಿಂದ ಓಡಾಡೋದಕ್ಕೆ ನಮ್ಮಿಬ್ಬರು ಡ್ರೆಸ್ಸು ಕಂಫರ್ಟ್ ಆಗಿರಬೇಕು. ಸೊ ದೇರ್ ಯು ಕ್ಯಾನ್ ಸಿ ಅವರಿಬ್ಬರು ಕೆಳಗೆ ಹೋಗಿದ್ರು ಆ್ಯಂಡ್ ಇಲ್ಲಿಂದ ಹೊರಟು ಹೋಗ್ತಾ ಇದ್ದೀವಿ. ರಾಧು ಹಾಯ್ ಚಪ್ಪು. ಸೊ ನಾವು ಬಂದಿರೋದು ಶೌರ್ಯ ಫೇವ್ರೆಟ್ ಪ್ಲೇಸ್ ಆ್ಯಂಡ್ ನನಗೂ ಕೂಡ. ಆ್ಯಂಡ್ ದಿಸ್ ಈಸ್ ಅ ಏರೋ ರೆಸ್ಟೋರೆಂಟ್, ಬನ್ನರ್ಘಟ್ಟ ರೋಡಲ್ಲಿ ಇರೋದು. ಹಾಯ್ ರಾಧು, ರಾಧು ಈಗ ಚೂಡು. ಸೊ ನಾವು ಇವಾಗ ಬಂದಿರೋದು ಏರೋ ರೆಸ್ಟೋರೆಂಟ್. ಇದು ಬಂದ್ಬಿಟ್ಟು ಬನ್ನರ್ಘಟ್ಟ ರೋಡ್ ಅಲ್ಲಿ ಇರೋದು. ವೆರಿ 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 ನೈಸ್. ಯಾಕೆಂದ್ರೆ ಅವ್ರು ಹಾಕಿರೋ ಎಫರ್ಟ್, ಕ್ರಿಯೇಟಿವಿಟಿಗೆ ಇಟ್ಸ್ ರಿಯಲಿ ಆಡ್ಸ್ ಆಫ್. ಇಟ್ ಇಸ್ ನಾಟ್ ಅಟ್ ಈಸಿ. ಅಂಡ್ ಇಲ್ಲಿ ನೋಡ್ಬೋದು, ಇಟ್ ಇಸ್ ವೆರಿ 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 ಬಿಗ್. ದಟ್ ಈಸ್ ದ ಎಂಟ್ರಿ ವೇ. ಎಂಟ್ರಿ ವೇ ಬಂದಿದ ತಕ್ಷಣ ಇಲ್ಲಿ ತುಂಬಾ ಪಾರ್ಕಿಂಗ್ ಸ್ಪೇಸಸ್ ಇರುತ್ತೆ. ಆಲ್ಮೋಸ್ಟ್ ಐ ಥಿಂಕ್ ಮೋರ್ ದನ್ 50 to 60 ಕಾರ್ಸ್ ನಿಲ್ಸ್. ಅಂಡ್ ಇಲ್ಲಿ ಬಂದ್ ನೋಡಿದ್ರೆ ದಿಸ್ ಇಸ್ ದ ಎಂಟ್ರಿ ವೇ. ಎಂಟ್ರಿ ವಿಲ್ ಬಂದ್ರೆ ವಿಲ್ ಬಿ ಹ್ಯಾವಿಂಗ್ ಅ ಪ್ಲೇ ಏರಿಯಾ. ಪ್ಲೇ ಎಲ್ಲಿಂದ ಎಂಟರ್ ಆಗಿದ ತಕ್ಷಣ ವಿಲ್ ಹ್ಯಾವ್ ದಿಸ್ ಪ್ಲೇ ಏರಿಯಾ. ಇಲ್ಲಿ ಆಲ್ ಸ್ಮಾಲ್ ಬೇಬೀಸ್ ಕ್ಯಾನ್ ಆಲ್ಸೋ ಪ್ಲೇ ಹಿಯರ್. ಅಂಡ್ ಇಲ್ಲಿಂದ ಮೇಲ್ ನೋಡಿದ್ರೆ ವಿಲ್ ಬಿ ಹ್ಯಾವಿಂಗ್ ಅ ಸಿಟ್ ಇನ್ ರೆಸ್ಟೋರೆಂಟ್ ತರ ಇರುತ್ತೆ. ಅಂಡ್ ಇಟ್ ಈಸ್ ವೆರಿ ನೈಸ್. ಇಫ್ ಇನ್ ಕೇಸ್ ಇದೇನಾದ್ರೂ ಫುಲ್ ಆಗಿದ್ರೆ ವಿ ಕ್ಯಾನ್ ಆಲ್ಸೋ ಸಿಟ್ ಹಿಯರ್. ಇದನ್ನು ಒಂದು ರೆಸ್ಟೋರೆಂಟ್ ಏನೆ. ಇಟ್ ಈಸ್ ಆನ್ ದ ಫಸ್ಟ್ ಫ್ಲೋರ್. So we have got the pass, boarding pass ತರ they have created, and this is also very creative. ಇದು ನೋಡಬಹುದು. ಸೊ ಇವಾಗ they have given a boarding pass ತರ ಟಿಕೆಟ್ ಕೊಟ್ಟಿದ್ದಾರೆ. ಬೇಬಿ ಎಷ್ಟು ಅದು ಚಾರ್ಜ್ ಒಬ್ಬರಿಗೆ? ಇದು ಪರ್ ಹೆಡ್ 100 rupees. ಸೊ ನಾವು ಮಕ್ಕಳಿಗೆ ಅಬೌವ್ 4 years ಮೇಲೆ ತಗೊಂಡ್ರೆ 100 rupees. ಸೊ ನಾವು 3 ಟಿಕೆಟ್ ತಗೊಂಡಿದ್ದೀವಿ. ಸೊ ರಾಧಿನ್ಗೆ ಚಾರ್ಜ್ ಇಲ್ಲ, ಮಗುಗೆ ಚಾರ್ಜ್ ಇಲ್ಲ. Okay. I think it is quite reasonable. Anybody interested can also join this, because starting ali they said it was 200, but now it is like 100 rupees charge ಮಾಡ್ತಾ ಇದ್ದಾರೆ. And it is very nice, creative ಆಗಿದೆ. And ಇವ್ರು ಹಾಕಿರೋ effort ಗೆ at least we people public have to come and support them. ಗೈಸ್ ಇಲ್ಲಿ ಟೆಂಟ್ ತರ ಮಾಡಿದ್ದಾರೆ. ಅಂಡ್ ದಿಸ್ ಇಸ್ ಆಲ್ಸೋ ವೆರಿ ಕ್ಯೂಟ್. ಐ ಥಿಂಕ್ ಬೀನ್ ಬ್ಯಾಗ್ಸ್ ತರ ಹಾಕಿದ್ದಾರೆ ಲೆಪರ್ಡ್ ಪ್ರಿಂಟ್ ಅಲ್ಲಿ. ಅಂಡ್ ಇದು ಓಪನ್ ಆಗಿಲ್ಲ ಅನ್ಸುತ್ತೆ ಅಷ್ಟಾಗಿ, ಐ ಡೋಂಟ್ ನೋ. ಬಟ್ ಇದು ಬಂದ್ರೆ ಐ ಥಿಂಕ್ ಲೈಕ್ ಇದು ತುಂಬಾ ಟ್ರಾನ್ಸ್ಪರೆಂಟ್ ಅಂತ ಹೇಳಕ್ ಆಗಲ್ಲ. ಇಟ್ ಈಸ್ ಲೈಕ್ ವೈಟ್. ಓಕೆ, ಇಟ್ಸ್ ನೈಸ್. ಬಟ್ ಆಸ್ ಅ ಫ್ಯಾಮಿಲಿ ಬಂದಾಗ ದೇ ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಫನ್. ಐ ಥಿಂಕ್ ಇಟ್ಸ್ ನಾಟ್ ಬೀನ್ ಓಪನ್ಡ್. ಸೊ ಆಚೆ ಹೋಗಕ್ ಮುಂಚೆ ವಿ ಹ್ಯಾವ್ ಟು ಲೀವ್ ದ ಫುಟ್ವೇರ್ ಅಂಡ್ ಗೋ. ಅಂಡ್ ಕರ್ಟನ್ಸ್ ಇದೆ, ಸೊ ಪ್ರೈವಸಿಗೆ ಏನ್ ಪ್ರಾಬ್ಲಮ್ ಏನಿರಲ್ಲ. ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಫನ್. ಅಂಡ್ ವಿಲ್ ಸಿ ಹೇಗೋಗತ್ತೆ, ಫುಡ್ ಹೇಗಿದೆ, ಅಂಡ್ ಒಳಗೋದ್ಮೇಲೆ ಹೇಗಿರತ್ತೆ ಅಂತ ಐ ವಿಲ್ ಶೋ ಯು ಇನ್ ಕ್ವೈಟ್ ಸಮ್ ಟೈಮ್.
Come on. ಸೊ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅಲ್ಲಿಂದ ರಾಧ್ಯಾನ ಫೋರ್ಸ್ ಮಾಡಿ ಸಮಾಧಾನ ಮಾಡಿ ಡೈವರ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದರಿಂದ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಸೀಟ್ಸ್ ಎಲ್ಲೂ ಫಿಲ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾವು ಹೋಗೋಣ ಅಂತ ಮೇಲೆ ಹೊರಟ್ವಿ. ಐ ಥಿಂಕ್ ನಾವು ಒಳಗೆ ಹೋಗ್ಬೇಕಾದ್ರೆ ವಿ ವೇರ್ ವೆರಿ ಮಚ್ ಎಕ್ಸೈಟೆಡ್. ಎಂಟ್ರಿವೇನು ಅಷ್ಟು ತುಂಬ ರಿಯಲಿಸ್ಟಿಕ್ ಆಗಿತ್ತು. ಒಂದು ಏರೋಪ್ಲೇನ್ ಒಳಗೆ ನಾವು ಹೇಗೆ ಹೋಗ್ತೀವೋ ಅದೇ ಥರನೇ ಒಂದು ಫೀಲ್ ಇತ್ತು. ಆ್ಯಂಡ್ ಹೇಗಿರ್ಬೋದು ಅನ್ನೋದು ಒಂದು ಫೀಲ್ ಇತ್ತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ actually. ಆ್ಯಂಡ್ ಒಳಗೆ ಹೋಗ್ತಾ ವಿ ಗಾಟ್ ಟು ನೋ ದಟ್ ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಥಿಂಗ್ ಅವ್ರು ತುಂಬ ಡೀಟೇಲಿಂಗ್ ಆಗಿ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಇಲ್ಲಿ ಹೋಗಿದ ತಕ್ಷಣ ಹೇರ್ ಹಾಸ್ಟೆಸ್ ಥರ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಒಬ್ಬರು ನಿಂತಿದ್ರು. ಟಿಕೆಟ್ಸ್ನ ಸೇಮ್ ನಾವು ಫ್ಲೈಟಲ್ಲಿ ಹೇಗೆ ಎಂಟ್ರಿ ಆಗ್ತೀವೋ ಪಾಸ್ನ ಹರಿದು ಕೊಡ್ತಾರೋ ಅದೇ ಥರನ ಕೊಟ್ಟಿದ್ರು. ಆ್ಯಂಡ್ ಡ್ರೈವಿಂಗ್ ಪ್ಲೇಸ್, ಆ್ಯಂಡ್ ದಿಸ್ ಈಸ್ ವೆರಿ ರಿಯಲಿಸ್ಟಿಕ್. ಗೊತ್ತಾ ಹೇಗಿತ್ತು ಅಂದರೆ, ನಾವು ಒಂದು ಫ್ಲೈಟಲ್ಲಿ ನಿಜವಾಗ್ಲೂ ಆ ಡ್ರೈವಿಂಗ್ ಪೈಲಟ್ ಕೂತ್ಕೊಂಡು ಓಡಿಸೋ ಜಾಗ ಹೇಗಿರುತ್ತೆ ಅಂತ ಕಣ್ಣಲ್ಲಿ ನೋಡೋ ಥರ ಆಯಿತು. ಆ್ಯಂಡ್ ತುಂಬ ರಿಯಲ್ ಆಗಿತ್ತು. ಈಚ್ ಆ್ಯಂಡ್ ಎವ್ರಿ ಬಟನ್ಸು ಅಷ್ಟೇ. ಆ ಗೇರು ನೋಡ್ಬೋದು, ಅದನ್ನು ತುಂಬ ರಿಯಲ್ ಆಗಿತ್ತು. ಆ್ಯಂಡ್ ಒಂದು ಸೆಕೆಂಡ್ ಶೌರ್ಯ ಹಾಕಬೇಕಾದ್ರೆ ಎಲ್ಲೋ ಒಂದು ಕಡೆ ಕಾರ್ನರ್ ಆಫ್ ದ ಹಾರ್ಟಲ್ಲಿ ನಮಗೆ ಭಯ ಇತ್ತು. ಆ್ಯಂಡ್ ಎಲ್ಲೋ ಮುಂದೆ ಹೋಗ್ಬಿಡತ್ತಾ ಅನ್ನೋದು ಒಂದು ಡೌಟು ಇತ್ತು. ಬಟ್ ಫ್ಯೂ ಸೆಕೆಂಡ್ಸ್ ಮರ್ತ್ಬಿಟ್ವಿ ದಟ್ ವಿ ಆರ್ ಇನ್ ಅ ರೆಸ್ಟೋರೆಂಟ್ ಅನ್ನೋ ಥರ. ಆ್ಯಂಡ್ ನಾವು ಅಲ್ಲಿಂದ ಮುಗಿಸ್ಕೊಂಡು ಆಚೆ ಬರೋದಕ್ಕೆ ಆಗಿಲ್ಲ. ಬಿಕಾಸ್ ಶೌರ್ಯ ತುಂಬ ಹಠ ಮಾಡ್ತಿದ್ದೆ. ಆ್ಯಂಡ್ ದೇರ್ ವಾಸ್ ಅ ವೆರಿ ಬಿಗ್ ಕ್ಯೂ. ಸೊ ಶೌರ್ಯನ ಬಿಟ್ಟು ಅಲ್ಲಿ ನಾನು ಇವರು ಪಾಪು ಸೀಟ್ ಹತ್ರ ಹೋಗಿ ಫಸ್ಟ್ ಕೂತ್ಕೊಳ್ಳೋಣ ಅಂತ ಬಂದ್ವಿ. ಆ್ಯಂಡ್ ಮೆನ್ಯೂ ನೋಡಿದ್ರೆ ತುಂಬ ಐಟಮ್ಸ್ ಇತ್ತು. ಇಟ್ ವಾಸ್ ಲೈಕ್ all types of cuisines it, and it was also expensive. So once in a while life is very short, we can also have fun. So ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ನಮ್ಮ ಸೀಟ್ ಎದುರುಗಡೆನೇ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಒಂದು 6 ಸೀಟರ್ ಸೋಫಾ ಇತ್ತು. ಅದು ಫುಲ್ಲು ರಾಧ್ಯಾನೇ ಆಕ್ಯುಪೈ ಮಾಡಿದ್ಲು. ನಾವು ಬೇಗ ಹೋಗಿದ್ದ ರೀಸನಿಂದ ಫ್ಯೂ ಸೀಟ್ಸ್ ವೇರ್ ಲೈಕ್ ಎಂಟಿ. ಆ್ಯಂಡ್ ಹೋಗ್ತಾ ಕ್ರೌಡ್ ತುಂಬ ಆಗೋಗಿತ್ತು. ಆ್ಯಂಡ್ ಫಸ್ಟ್ ಆರ್ಡರ್ ಮಾಡಿದ್ದೆ ಫ್ರೆಂಚ್ ಫ್ರೈಸ್. ಸೊ ಮಕ್ಳಿಗೆ ಕಂಫರ್ಟ್ ಫುಡ್ ಅದು. ಆ್ಯಂಡ್ ನಾವು ಆಮೇಲೆ ತಂದೂರಿ ಆರ್ಡರ್ ಮಾಡಿದ್ವಿ. ಆ್ಯಂಡ್ I think ghee chicken something we ordered. I don't remember exactly. So ghee chicken roast order ಮಾಡಿದ್ವಿ. ಆ್ಯಂಡ್ ದಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು ಅಷ್ಟೇ. ಆ್ಯಂಡ್ ಚಿಕನ್ ಬೆಂದಿರೋ ರೀತಿನೂ ಅಷ್ಟೇ. ಇಟ್ ವಾಸ್ ವೆರಿ ಸಾಫ್ಟ್, ಸೊ ದಟ್ ಮಕ್ಕಳನ್ನು ತಿಂದರು. ಆ್ಯಂಡ್ ವಿ ಹ್ಯಾಡ್ ವೆರಿ ಗುಡ್ ಟೈಮ್. ಪೀಪಲ್ ಕ್ಯಾನ್ ಪ್ಲೀಸ್ ವಿಸಿಟ್ ದಿಸ್ ಇಫ್ ಇಂಟ್ರೆಸ್ಟೆಡ್. ಸೊ ಬೇಸಿಕ್ಲಿ ಇಲ್ಲಿ ಸರ್ವಿಸ್ ಹೇಗೆ ಪ್ರೊವೈಡ್ ಮಾಡ್ತಾರೆ ಅಂದರೆ, ವಾಕಿ ಟಾಕಿಯಿಂದ ಕಮ್ಯುನಿಕೇಟ್ ಮಾಡ್ತಾರೆ ಫ್ರಮ್ ದ ಫ್ಲೈಟ್ ಟು ದ ಕಿಚನ್. ಆ್ಯಂಡ್ ನಾನು ಹೇಳ್ದಂಗೆ ಇದರಲ್ಲಿ ಈಚ್ ಆ್ಯಂಡ್ ಎವ್ರಿ ಟೇಬಲ್ಗೂ ಒಬ್ಬೊಬ್ಬರು ಅಟೆಂಡರ್ ಇರ್ತಾನೆ ಇದ್ದರು. ಎನಿ ಟೈಮ್ ಎನಿ ಫುಡ್ ಐಟಮ್ಸ್ ಯು ವಾಂಟ್ ಇಮ್ಮಿಡಿಯೇಟಾಗಿ ಆರ್ಡರ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಕಿಚನ್ಗೆ ಬಂದು ಮೆಸೇಜ್ ಹೋಗುತ್ತೆ. ವಿತಿನ್ 15 to 20 ಮಿನಿಟ್ಸಲ್ಲಿ ನಾವು ಆರ್ಡ್ರ್ ಮಾಡಿರೋ ಫುಡ್ ನಮ್ಮ ಟೇಬಲಲ್ಲಿ ಇರ್ತಾಯಿತ್ತು. ಆ್ಯಂಡ್ ಸರ್ವಿಸ್ ಈಸ್ ಅಲ್ಟಿಮೇಟ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೇ ವೇರ್ ಆಲ್ವೇಸ್ ಸ್ಮೈಲಿಂಗ್. ಈ ವಿಡಿಯೋಲೇ ಗೊತ್ತಾಗುತ್ತೆ. ನಾನು ತೊಗೊಂಡು ಸ್ವಲ್ಪ ಫ್ಯೂ ಕ್ಲಿಪ್ಪಿಂಗ್ಸ್ ಅಷ್ಟೇ. ಆ ಫ್ಯೂ ಕ್ಲಿಪ್ಪಿಂಗ್ಸಲ್ಲೇ ದೇ ವೇರ್ ಆಲ್ವೇಸ್ ಸ್ಮೈಲಿಂಗ್ ಆ್ಯಂಡ್ ಲೈಕ್ ವೆರಿ ಫ್ರೆಂಡ್ಲಿ. ಮಕ್ಳನ್ನ ಕರ್ಕೊಂಡು ಹೋಗೋದ್ರಿಂದ ಆಬ್ವಿಯಸ್ಲಿ ಪೇರೆಂಟ್ಸ್ ಕಾಂಟ್ ಈಟ್ ಪೀಸ್ಫುಲಿ. ಬಟ್ ಅವ್ರೇನು ಮಾಡಿದ್ರು, ನನ್ನ ಇಬ್ಬರು ಮಕ್ಕಳು ನೋಡಿಕೊಂಡ್ರು. ಆ್ಯಂಡ್ ಐ ವಾಸ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಆ್ಯಂಡ್ ವಿ ಹ್ಯಾಡ್ ಅ ವೆರಿ ಗುಡ್ time. And it was very nice. ಸೊ ನಾವು ಮೇನ್ ಕೋರ್ಸ್ಗೆ ವಿ ಆರ್ಡರ್ಡ್ ಕಾಯಿನ್ ಪರೋಟಾ ಆ್ಯಂಡ್ ಬಟರ್ ನಾನ್. ಬಟರ್ ನಾನ್ ಈಸ್ ಒನ್ ಆಫ್ ದ ಫೇವ್ರೆಟ್ ಡಿಶ್ ಫಾರ್ ಮಿ. ಯಾವುದೇ ಹೋಟ್ಲಿಗೆ ಹೋದ್ರೂ ಬಟರ್ ನಾನ್ ಮಿಸ್ಸೇ ಮಾಡಲ್ಲ. ಅದಕ್ಕೆ ನಾವು ಗ್ರೇವಿ ಆರ್ಡ್ರ್ ಮಾಡಿದ್ವಿ. ಐ ಥಿಂಕ್ ಹೈದ್ರಾಬಾದಿ ಚಿಕನ್ ಅನಿಸುತ್ತೆ. ವಿ ಆಸ್ಡ್ ಇಟ್ ಫಾರ್ ಮೋರ್ ಸ್ಪೈಸಿ ಬಿಕಾಸ್ ಹೇಗಿದ್ರು ಮಕ್ಕಳು ರೋಟಿ ಕರಿ ತಿನ್ನಲ್ಲ ಅಂತ ನಾವು ಸ್ಪೈಸಿಯಾಗಿ ಆರ್ಡ್ರ್ ಮಾಡಿದ್ರಿ. ಆ್ಯಂಡ್ ಅವ್ರ ಫೇಸಲ್ಲಿ ಆಲ್ವೇಸ್ ದಟ್ ಸ್ಮೈಲ್. ಈವನ್ ದೋ ಅವ್ರಿಗೆ ಕಷ್ಟ ಆಗಿರ್ಬೋದು, ಲೈಕ್ ಮೇ ಬಿ ಅವ್ರ ಬಾಡಿ ಕಂಡೀಷನ್ ಹೆಲ್ತ್ ವೈಸ್ ಸರಿ ಇರಲ್ವೇನೋ, ಏನಾದರೂ ಇರ್ಬೋದು. ಬಟ್ ಸ್ಟಿಲ್ ನಾವು ಕಸ್ಟಮರ್ಸ್ ಹೋದಾಗ ಅವ್ರು ಕೊಟ್ಟಿದ್ದ ಸ್ಮೈಲಿಂದ ವಿ ಹ್ಯಾಡ್ ಅ ವೆರಿ ಗುಡ್ ಅದೊಂದು ಗ್ರೀಟಿಂಗ್ ಚೆನ್ನಾಗಿತ್ತು ನಮಗೆ. ಆ್ಯಂಡ್
ಹಾಗೆ ರಾಧಿಂಗ್ ತಿನ್ನಿಸ್ಕೊಂಡು ನಾನು ಹಾಗೆ ಸೈಮಲ್ಟೇನಿಯಸ್ಸಾಗಿ ತಿಂದು ಆ್ಯಂಡ್ ಇಟ್ ವಾಸ್ ತುಂಬ ತಣ್ಣಗಿತ್ತು. ಎ ಸಿ ಲೆವೆಲ್ ವಾಸ್ ಲೈಕ್ ವೆರಿ ಲೋ ಇಟ್ಬಿಟ್ಟಿದ್ರು ಅನಿಸುತ್ತೆ. ತುಂಬ ಚಿಲ್ಲಾಗಿತ್ತು ನಮಗೆ. ಆ್ಯಂಡ್ ಶೌರ್ಯ ಚಳಿ ಅಂತ ಇದ್ದ. ಬಟ್ ಇಟ್ಸ್ ಓಕೆ, ಹೋಗಿದ್ದ ಕಡೆ ನಮಗೆ ಅಂತ ಯಾವುದೂ ಅದು ಕಂಟ್ರೋಲ್ ಆಗೋಲ್ಲ. ವಿ ಆಲ್ಸೋ ಎಂಜಾಯ್ಡ್ ದ್ಯಾಟ್. ಆ್ಯಂಡ್ ಲಾಸ್ಟಲ್ಲಿ ವಿ ಆಲ್ಸೋ ಡಿಸೈಡೆಡ್ ಟು ಹ್ಯಾವ್ ಸಮ್ ರೈಸ್ ಆ್ಯಂಡ್ ವಿ ಆರ್ಡರ್ಡ್ ಫಾರ್ ಮಂದಿ ಬಿರಿಯಾನಿ. ಇದುವರೆಗೂ ವಿ ಡಿಂಟ್ ಇವನ್ ಟೇಸ್ಟ್ ಇಟ್, ಸೊ ಇಟ್ ವಾಸ್ ಅ ಫಸ್ಟ್ ಟೈಮ್ ಫಾರ್ ಅಸ್. ಅದ್ರ ಜೊತೆಲಿ ವಿ ಹ್ಯಾಡ್ ಅ 3 ಆಪ್ಷನ್ಸ್ ಸೇಯಿಂಗ್ ದಟ್ ವಿಲ್ ಗೆಟ್ ಆಲ್ಫಮ್, ಗ್ರಿಲ್ ಆ್ಯಂಡ್ ನಾರ್ಮಲ್ ಚಿಕನ್ ಕರಿ. ಸೊ ವಿ ಆರ್ಡರ್ಡ್ ಫಾರ್ ಆಲ್ಫಮ್ ಈಸ್ ಒನ್ ಆಫ್ ಮೈ ಹಸ್ಬೆಂಡ್ಸ್ ಫೇವ್ರೆಟ್ ಡಿಶ್. ಅಲ್ಲಿಂದ ವಿ ಆರ್ಡರ್ಡ್ ಐ ಥಿಂಕ್ ಮಾಕ್ಟೇಲ್ ಯಾವುದೋ 2 ಆರ್ಡ್ರ್ ಮಾಡಿದ್ವಿ. ಅಲ್ಲಿಂದ ಊಟ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆ್ಯಂಡ್ ವರ್ತ್ ದ ಮನಿ ಅಂತ ಅನಿಸ್ಕೊಂಡು ವಿಲ್ ಲೆಫ್ಟ್ ದ ಪ್ಲೇಸ್. ಆ್ಯಂಡ್ ಫ್ಯೂ ಪ್ಲೇಸಸ್ ಹೋದಾಗ ವಿಲ್ ಫೀಲ್ ಅಯ್ಯೋ ದುಡ್ಡು ವೇಸ್ಟ್ ಆಯ್ತಲ್ಲ ಇಲ್ಲಿ ಬಂದು ಅಂತ. ಬಟ್ ದಿಸ್ ಪ್ಲೇಸ್ ಈಸ್ ನಾಟ್ ಲೈಕ್ ದ್ಯಾಟ್. ನಾವು ಅಷ್ಟು ಬೇಗ ಹೋಗಿ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳನ್ನ ರೆಡಿ ಮಾಡ್ಕೊಂಡು ಅಷ್ಟು ಎಫರ್ಟ್ ಹಾಕ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸರ್ವಿಸ್ ವೇರ್ ಲೈಕ್ ಅಲ್ಟಿಮೇಟ್, ತುಂಬ ಫಾಸ್ಟ್ ಆ್ಯಂಡ್ ಕ್ವಿಕ್ ಆಗಿತ್ತು. ಆ್ಯಂಡ್ ಅಲ್ಲಿರೋ ರಿಸೀವರ್ಸು ಅಷ್ಟೇ, ಎಂಟ್ರಿ ವೇಯಲ್ಲಿ ಅಷ್ಟೇ, ಎಕ್ಸಿಟ್ ಆಗಬೇಕಾದ್ರೆ ನೀವೇ ನೋಡ್ಬೋದು. ಇಟ್ ಈಸ್ ವೆರಿ ಸ್ಮಾಲ್ ಫ್ಯೂ ಜೆಸ್ಚರ್ಸ್ ದೇ ಡೂ ಫಾರ್ ಅಸ್ ಆ್ಯಂಡ್ ದಟ್ ಈಸ್ ವೆರಿ ಲೈಕ್ ತುಂಬ ಹಾರ್ಟ್ಫುಲ್ಲಾಗಿತ್ತು. ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಆಫ್ಟರ್ ಅ ಲಾಂಗ್ ಟೈಮ್. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಕೆಳಗಿಲ್ದು ಹೋಗೋಣ ಅಂತ ಹೋದ್ವಿ. ಅಷ್ಟರಲ್ಲಿ ನೋಡಿದ್ರೆ ತುಂಬ ಜನ ವೆಯ್ಟ್ ಮಾಡ್ತಿದ್ರು ಚೇರ್ ಹಾಕ್ಕೊಂಡು. ಆ್ಯಂಡ್ ಮೇಲಿಂದ ವಾಕಿ ಟಾಕಿಲಿ ದೇ ವೆರ್ ಗಿವಿಂಗ್ ಅ ಮೆಸೇಜ್ ಲೈಕ್ ಟೋಕನ್ ನಂಬರ್ಸ್ ಥರ ಅನೌನ್ಸ್ ಮಾಡ್ತಿದ್ರು, ಸೊ ದಟ್ ಆಫ್ಟರ್ ಅದರ್ ದೇ ಕ್ಯಾನ್ ಕಮ್ ಇನ್ ಅಂತ. ಆ್ಯಂಡ್ ಕೆಳಗೆ ಹೋದ್ಮೇಲೆ ಆಬ್ವಿಯಸ್ಲಿ ರಾಧಿಯ ಫೇವ್ರೆಟ್ ಪ್ಲೇಸ್ ಪಾರ್ಕ್ ಬೇಕೇ ಬೇಕು ಅಂದಿದ್ಲು. ಆ ಪಾರ್ಕಲ್ಲಿ ಸ್ವಲ್ಪ ಆಟ ಆಡಿಸ್ಕೊಂಡು ಶೌರ್ಯ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ನನ್ನ ಡ್ರಿಂಕ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಡೋ ಅಷ್ಟರಲ್ಲಿ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 10 o'clock ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್, 10 or 9:45 ಇರ್ಬೋದು. ಅಲ್ಲಿಂದ ಮನೆ ತುಂಬ ಪಕ್ಕ ಇರೋದ್ರಿಂದ ಸೊ ವಿ ಹ್ಯಾಡ್ ಅ ವೆರಿ ಗುಡ್ ರಿಲ್ಯಾಕ್ಸಿಂಗ್ ಟೈಮ್. ಮನೆಗೆ ಹೋಗಬೇಕು ಅನ್ನೋ ಒಂದು ಅರ್ಜೆಂಟು ಇರಲಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ 9:30 ಅಷ್ಟರಲ್ಲಿ ಇಟ್ ವಾಸ್ ಲೈಕ್ ಹೌಸ್ಫುಲ್ ಆಗೋಗಿತ್ತು. ಟಿಕೆಟ್ಸು ಅಷ್ಟೇ, ಇದಕ್ಕೆ ಮೇಲೆ ಎಂಟ್ರಿ ಇಲ್ಲ ಅನ್ನೋ ಥರನೂ ಅನೌನ್ಸ್ ಮಾಡಿದ್ರು. ಆ್ಯಂಡ್ ಇದು ಬಂದು ಆಲ್ಮೋಸ್ಟ್ ಒಂದು 11 o'clockವರೆಗೂ ಓಪನ್ ಇರುತ್ತೆ ಅಂತ ಹೇಳಿದ್ರು, ಬಟ್ ಐ ಆಮ್ ನಾಟ್ ಶ್ಯೂರ್. ಅಲ್ಲಿ ನೋಡ್ಬೋದು ಮೈ ಪ್ರಿನ್ಸ್ ಈಸ್ ಎಂಜಾಯಿಂಗ್ ಈಸ್ ಐಸ್ ಕ್ರೀಮ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಜಾಗನ ನೀವು ನೋಡಬೇಕಂದ್ರೆ ಬನ್ನರ್ಘಟ್ಟ ಹೇರೋ ರೆಸ್ಟೋರೆಂಟ್ ಅಂತ ಟೈಪ್ ಮಾಡಿ, ಯು ವಿಲ್ ಗೆಟ್ ದ ರೂಟ್ ಮ್ಯಾಪ್. ಹ್ಯಾವ್ ಫನ್. ಬಾಯ್. ಥ್ಯಾಂಕ್ ಯು.